ಕೇಂದ್ರ ಸರ್ಕಾರದ ಪ್ರಾಯೋಜಿತ ಯೋಜನೆಗಳಾಗಿರುವಂಥ ICDS ಈ ಥರದ ಯೋಜನೆಗಳಿಗೆ FRS ಅನ್ನುವಂಥ ಒಂದು ಹೊಸ ವ್ಯವಸ್ಥೆಯನ್ನು ಅಳವಡಿಸಿದ್ದಾರೆ. ಅದಕ್ಕೆ ಫೇಸ್ ರೆಕಗ್ನೈಸೇಷನ್ ಸಿಸ್ಟಮ್ ಅಂತ ನಾವು ಕರಿತೀವಿ. ಆ ಫೇಸ್ ರೆಕಗ್ನೈಸೇಷನ್ ಸಿಸ್ಟಮಲ್ಲಿ ಪ್ರತಿಯೊಂದು ಫಲಾನುಭವಿಗಳನ್ನು ಕೂಡ ನಾವು ತಿಂಗಳಿಗೊಮ್ಮೆ ಅವರ ಫೋಟೋವನ್ನು ಕ್ಯಾಪ್ಚರ್ ಮಾಡಿ ಅವರು ಕೊಡುವಂಥ ಪೋಷನ್ ಟ್ರ್ಯಾಕರ್ ಆ್ಯಪ್ನಲ್ಲಿ ನಾವು ಅಪ್ಲೋಡ್ ಮಾಡಬೇಕು. ಆ ರೀತಿ ಯಾವ ಫಲಾನುಭವಿಯ ಮುಖ ಅಪ್ಲೋಡ್ ಆಗಿರುತ್ತೋ ಆ ಫಲಾನುಭವಿಗೆ ಮಾತ್ರ ಇವತ್ತು ಆಹಾರದ ವಸ್ತುಗಳನ್ನು ಕೊಡಬೇಕು, ಇಲ್ಲದೇ ಇದ್ರೆ ಕೊಡಬಾರದು ಅಂತಕ್ಕಂಥ ಒಂದು ನಿಯಮವನ್ನು ಇವತ್ತು ಕೇಂದ್ರ ಸರ್ಕಾರ ತಂದಿದೆ. ಸೊ ಈ ನಿಯಮ ಒಂದು ಸರ್ಕಾರನೇ ಉಲ್ಲಂಘನೆ ಮಾಡ್ತಾ ಇದೆ ಅಂತೇಳಿ ನಾವು ಹೇಳ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಡಿಸಿಷನ್ ಕೊಟ್ಟಿದೆ. ಆಧಾರ್ ಕಾರ್ಡ್ ವೆರಿಫಿಕೇಷನ್ನಲ್ಲಿ ವೇರಿಯೇಷನ್ಸ್ ಬಂದರೆ ಯಾವ ಫಲಾನುಭವಿಗಳಿಗೆ ನಾವು ರೇಷನ್ ಅಥವಾ ಏನು ಸಬ್ಸಿಡಿ ಥರದ ಒಂದು ಸವಲತ್ತುಗಳನ್ನು ಕೊಡ್ತೀವಿ ಆ ಸವಲತ್ತುಗಳಿಗೆ ಧಕ್ಕೆ ಆಗಬಾರ್ದು ಅಂತ. ಮತ್ತು ಎರಡನೇದು, ಇವತ್ತು ಫುಡ್ ಸೆಕ್ಯೂರಿಟಿ ಆ್ಯಕ್ಟಲ್ಲಿ ಕೂಡ ಹೇಳ್ತಾ ಇದೆ, ಯಾವುದೇ ಮನುಷ್ಯ ಹಸಿವಿನಿಂದ ಸಾಯ್ತಾ ಇರುವಾಗ ಐಡೆಂಟಿಫಿಕೇಷನ್ ಇಲ್ಲ ಅನ್ನುವಂಥ ಕಾರಣಕ್ಕೆ ಅದನ್ನು ನಿರಾಕರಣೆ ಮಾಡಬಾರ್ದಂತ. ಇದು ಎರಡೂ ಕೂಡ ಕೇಂದ್ರ ಸರ್ಕಾರನೇ ಹೇಳಿ ಇವತ್ತು ಮತ್ತೆ ಕೇಂದ್ರ ಸರ್ಕಾರವೇ ಇವತ್ತು ಅಂಗನವಾಡಿ ಫಲಾನುಭವಿಗಳಿಗೆ ಈ ಥರದ ಒಂದು ವಂಚನೆಯನ್ನು ಮಾಡಲಿಕ್ಕೆ ಈ FRS ಅನ್ನು ತರ್ತಾ ಇದೆ. ಅವರು ನೇಮ್ ಆಫ್ FRS ತರ್ತಾ ಇರೋದು ಇದರಲ್ಲಿ ಫಾಲ್ ರೆಕಾರ್ಡ್ಸ್ ಇದೆ ಅಥವಾ ಇದರಲ್ಲಿ ಫಲಾನುಭವಿಗಳ ಸಂಖ್ಯೆ ನಾವು ಹೇಳದಷ್ಟಿಲ್ಲ ಮತ್ತು ಇದರಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತಕ್ಕಂಥ ಹೆಸರಲ್ಲಿ ತರ್ತಾ ಇದ್ದಾರೆ. ಭ್ರಷ್ಟಾಚಾರವನ್ನು ನಿಗ್ರಹಿಸುವಂಥ ವಿಧಾನಗಳು ಬೇರೆ ಇದ್ದಾವೆ. ಆದರೆ ಇವತ್ತು ನಮಗೆ ಕೊಟ್ಟಿರುವ FRS ಅಂಗನವಾಡಿಯಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ. ಒಂದು, ಅವರಿಗೆ ಕೊಟ್ಟಿರುವಂಥ ಫೋನು ನೆಟ್ವರ್ಕ್ ಇರಲ್ಲ. ಆಮೇಲೆ ಇದು ಇವತ್ತು 9 ತಿಂಗಳ ತುಂಬಿದಂಥ ಗರ್ಭಿಣಿ ಏನಿರ್ತಾಳೆ ಅವಳಿಗೆ ಇರುವಂಥ ಫೋನು ಅವಳ ಗಂಡನ ಹತ್ರ ಇರುತ್ತೆ. ಆಮೇಲೆ ನಾವು ಇದು ಏನು ಅದನ್ನು ಫೇಸ್ ರೆಕಗ್ನೈಸೇಷನ್ ಅಂತ ಹೇಳಿ ಅದನ್ನು ಆ್ಯಪ್ ಓಪನ್ ಮಾಡಲಿಕ್ಕೆ ಹೋದಾಗ ಆ ಆ್ಯಪ್ ಓಪನ್ ಆಗೋದಿಲ್ಲ ಅಥವಾ ಓಪನ್ ಆಗಿ OTP ಬರುತ್ತೆ. OTP ಆ ಗರ್ಭಿಣಿಯ ಗಂಡನ ಹತ್ರ ಇದ್ರೆ ನಂಬರ್ಗೆ ಹೋದ್ರೆ ಅವರು ಎಲ್ಲೋ ಕೆಲಸದಲ್ಲಿ ಇರ್ತಾರೆ, ಅದನ್ನು ಸರಿಯಾದಂಥ ಸಮಯಕ್ಕೆ ಕಮ್ಯುನಿಕೇಟ್ ಮಾಡಲ್ಲ. ಮತ್ತೆ ಆಧಾರ್ ಕಾರ್ಡಲ್ಲಿ ಗರ್ಭ ಧರಿಸೋದಕ್ಕಿಂತ ಮುಂಚೆ ಮಹಿಳೆಯ ಮುಖಚರ್ಯೆ ಬೇರೆ ಇರುತ್ತೆ, ಗರ್ಭ ಧರಿಸಿದ ಮೇಲೆ ಮುಖಚರ್ಯೆ ಬೇರೆ ಇರುತ್ತೆ. ಆ ಮುಖಚರ್ಯೆ ಮ್ಯಾಚಿಂಗ್ ಆಗಿಲ್ಲ ಅಂತ ಹೇಳಿದ್ರೆ ಅವಳಿಗೆ ಫುಡ್ಡನ್ನು ಕೊಡುವಂಥದ್ದನ್ನು ನಿಲ್ಲಿಸಲಾಗ್ತಾ ಇದೆ. ಸೊ ಈ ಥರದ ಒಂದು ಸಮಸ್ಯೆಗಳು ತುಂಬ ಕಾಡ್ತಾ ಇದ್ದಾವೆ. ಹಾಗಾಗಿ ನಾವು ಹೇಳ್ತಾ ಇರೋದು ಈ FRS ಅನ್ನುವಂಥ ವಿಧಾನವನ್ನು ಕೇಂದ್ರ ಸರ್ಕಾರ ಬದಲಿಸಬೇಕು ಅಥವಾ ನಾವೇ ಅದನ್ನು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರುವಂಥ ಒಂದು ವೈಫೈ ನೆಟ್ವರ್ಕ್ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಕೊಡಬೇಕು ಮತ್ತು ಟ್ಯಾಬ್ಸ್ ಅನ್ನು ಕೊಡಬೇಕು, 5G ಸಾಮರ್ಥ್ಯ ಇರುವಂಥ ಫೋನುಗಳನ್ನು ಕೊಡಬೇಕು. ಆಮೇಲೆ ಮತ್ತೆ ಇದನ್ನು 3 ತಿಂಗಳಿಗೊಮ್ಮೆ ಇದನ್ನು ಮಾಡಬೇಕು, ದಿನನಿತ್ಯ ಇದು ಏನು ಪ್ರತಿ ತಿಂಗಳು ಇದನ್ನು ಮಾಡಲಿಕ್ಕೆ ಹೋಗಬಾರ್ದು ಅಂತಕ್ಕಂಥ ಕೆಲವು ಇದನ್ನು ಕೂಡ ನಾವು ಹೇಳ್ತಾ ಇದ್ದೀವಿ. ಸೊ ಇದನ್ನೆಲ್ಲ ಕೂಡ ಒತ್ತಾಯ ಮಾಡಲಿಕ್ಕೆ ಈ ರೌಂಡ್ ಟೇಬಲ್ ಡಿಸ್ಕಷನ್ ಅನ್ನು ನಡೆಸ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ. ಮತ್ತು ಬೇರೆ ಬೇರೆ ಏನು ಸೆಂಟ್ರಲ್ ಕೇಂದ್ರ ಪ್ರಾಯೋಜಿತ ಯೋಜನೆಗಳು ಅಂತ ಹೇಳ್ತೀವಿ, ಆ ಯೋಜನೆಗಳಿಗೆ ಕೊಡ್ತಾ ಇರ್ತಕ್ಕಂಥ ಹಣವನ್ನು ಕಡಿತ ಮಾಡಲಿಕ್ಕೆ ಬೆನಿಫಿಷಿಯರ್ಸ್ ಇರ್ತಾರೆ ಅಂಗನವಾಡಿಗಳಲ್ಲಿ. ಸೊ ಈಗೇನಾಗಿದೆ ಅಂತ ಹೇಳಿದ್ರೆ ಗರ್ಭಿಣಿ ಬಾಣಂತಿಯರಿಗೆ ನಾವು ಕೊಡುವಾಗ ಸೆಂಟ್ರಲ್ ಗೌರ್ಮೆಂಟ್ ಒಂದು ಕಂಡೀಷನ್ ಆಗಿದೆ, ಯಾರಿಗೆ ನೀವು ಕೊಡ್ತೀರಾ ಅವರ ಮುಖವನ್ನು ಪ್ರತಿ ತಿಂಗಳು ನಮ್ಗೆ ಅಪ್ಲೋಡ್ ಮಾಡಬೇಕಂತ. ಈಗ ಉದಾಹರಣೆಗೆ ನಮ್ಗೆ ಹೆಚ್ಚು ಕಮ್ಮಿ 40 ಲಕ್ಷ ಫಲಾನುಭವಿಗಳು ಕರ್ನಾಟಕದಲ್ಲಿದ್ದಾರೆ. ಪ್ರತಿ ತಿಂಗಳು ನಾವು 40 ಲಕ್ಷ ಜನರ ಒಂದು ಮುಖವನ್ನು ಅಪ್ಲೋಡ್ ಮಾಡಬೇಕು. ಸೊ ನಮಗೆ ಇರ್ತಕ್ಕಂಥ ಸಮಸ್ಯೆ ಬರಲ್ಲ, ಅವ್ರ ಮನೆ ಹತ್ರ ಎಲ್ಲ ನಾವು ಬರಲ್ಲ ಅಂತ ಇಲ್ಲೇ ಇದು ಮಾಡ್ತಾರೆ, ಇಲ್ಲ ಸ್ಕೂಲಾಗ ಮಾಡಿರ್ತಾರೆ. ಅವೆರಡೂ ಕಡೆನೂ ಅಲ್ಲಾಗಲ್ಲ. ಎಲ್ಲಿ ಈ ಥರ ವೈಫೈ ಹಾಕ್ಸ್ಕೊಂಡಿರ್ತಾರೆ ಅಲ್ಲೋಗಿ ಇದು ಮಾಡಕ್ಕೆ ಹೋಗ್ತೀವಿ. ಬಂದಿದ ತಕ್ಷಣ ಅವರು ಕಣ್ಣಿನ ಬ್ಲಿಂಕ್ ಮಾಡಿ ಹೋಗ್ತಾರೆ, ಆಗೋದೇ ಇಲ್ಲ, ತಗೊಳೋದೇ ಇಲ್ಲ. ಆ ಪಾಪ ಗರ್ಭಿಣಿನ ನಿಲ್ಲಿಸಿ ನಮ್ಗೆ ಸಾಕಾಗುತ್ತೆ. ಎಷ್ಟೊತ್ತು ಅವ್ರು ನಿಂತ್ಕೊಂತಾರೆ, ಕಣ್ಣು ಬ್ಲಿಂಕ್ ಮಾಡಿ ಹೋಗ್ತಾರೆ, ಬರೋದೇ ಇಲ್ಲ. ಅದೊಂದು ½ an hour ಆಗ್ಬೋದು, 1 hour ಆಗ್ಬೋದು. ಅವ್ರಿಗೆ ಹೇಳಿ ಇಲ್ಲ ಎಲ್ಲೋ ಯಾರನ್ನ ಹೇಳಿ ಒಂದು ಚೇರ್ ಕೊಡಿಸಿ ಕೂರಿಸಿ ಅವ್ರನ್ನೇನಾದ್ರೂ ಇದು ಮಾಡ್ತಿರ್ತೀವಿ, ಆದರೂ ಆಗಲ್ಲ. ಮತ್ತು ಈ ರೀತಿ ತಿಂಗಳ ಪೂರ್ತಿ ನಾವು ಇದೇ ಕೆಲಸ ಮಾಡ್ತೀವಿ. ಆಫೀಸಿಂದ ಹೇಳ್ತಾರೆ ನೀವೇನಾದರೂ ಅದು ಕೊಟ್ಟಿಲ್ಲ ಅಂದರೆ ನಿಮಗೆ ಫುಡ್ ಬರಲ್ಲ. ಆ ಬೆನಿಫಿಷರಿಗೆ ಎಷ್ಟು ಅಮೌಂಟು ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗುತ್ತೋ ಅದಾಗಲ್ಲ. ಹಂಗಾಗಿ ನೀವು ಈ ಥರ ಏನಾದರೂ ಮಾಡಿದ್ರೆ ಅಂಗನವಾಡಿ ಕೇಂದ್ರ ಮುಚ್ಚೋ ಪರಿಸ್ಥಿತಿ ಬರ್ತದೆ. ಇಲ್ಲ ನೋಟಿಸ್ ಕೊಡ್ತೀವಿ, ಸಂಬಳ ಕಟ್ ಮಾಡ್ತೀವಿ. ನಮ್ಮ ತಪ್ಪಾಗಿದ್ರೆ ನಾವು ಒಪ್ಕೊಂತೀವಿ. ನಮ್ಮ ತಪ್ಪಿಲ್ಲದೆ ನಾವ್ಯಾಕೆ ನೋಟಿಸ್ ತಗೋಬೇಕು, ನಾವ್ಯಾಕೆ ಸಂಬಳ ಕಟ್ ಮಾಡಿಸ್ತೀವಿ. ಪ್ರತಿದಿನ ಹಾಕ್ಬಿಡ್ತಾರೆ ಗ್ರೂಪಲ್ಲಿ, ರೆಡ್ಡಲ್ಲಿ ಬಂದ್ಬಿಟ್ಟಿರುತ್ತೆ ನಿಮ್ದು FRS ಆಗಿಲ್ಲ, ನಿಮ್ದು ಅಂಗನವಾಡಿ ಕೇಂದ್ರ ಓಪನ್ ಆಗಿಲ್ಲ ಅಂತ. ಇದು ನಮ್ಮ ತಪ್ಪ. ನಾವು ಕೇಂದ್ರಕ್ಕೆ ಸರಿಯಾಗಿ ಹೋಗಿದ್ರೆ ಅಲ್ಲಿ ಕೊಡೋಂಥ ಬೆನಿಫಿಟ್ ಏನು ಕೊಟ್ಟಿಲ್ಲ ಅಂದ್ರೆ ನಮ್ಮ ತಪ್ಪು. ಇದು ಫೋನಲ್ಲಿ ಮಾಡೋಂಥ ಅವ್ರು ಕೊಟ್ಟಿರೋದು 4GB ಫೋನು, ಅಲ್ಲಿ ನೆಟ್ವರ್ಕ್ ಇಲ್ಲ, ಅದು ಆಗ್ತಿಲ್ಲ. ಅದು ನಮ್ಮ ತಪ್ಪೇನಿದೆ.
ಇದರಿಂದ ತುಂಬಾ ಇದಾಗ್ತಿದೆ. ಮತ್ತೆ ಏನಾಗಿದೆ, ಪೋಷಕರು ಯಾವಾಗಲೂ ಫೋನ್ ನೋಡ್ಕೊಂಡು ಕೂತಿರ್ತಾರೆ, ಮಕ್ಕಳಿಗೆ ಏನು ಹೇಳ್ಕೊಡಲ್ಲ. ಅಂಥದಕ್ಕೆ ಯಾಕೆ ಅಂಗನವಾಡಿಗೆ ಮಕ್ಕಳು ಕಳಿಸ್ಬೇಕು ಅನ್ನೋ ಮಟ್ಟಕ್ಕೆ ಬಂದಿದೆ. ಅಕ್ಕಪಕ್ಕ ಒಳ್ಳೆ ನಾಯಿ ಕೊಡೆಗಳು ಇದ್ದಂಗೆ ಕಾನ್ವೆಂಟ್ಗಳು ಎದ್ದಿದೆ. ಇಲ್ಲಿ ನಾವೇನು ಎಜುಕೇಶನ್ ಕೊಟ್ಟಿಲ್ಲ ಅಂದ್ರೆ ಎಲ್ಲ ಮಕ್ಕಳು ಅಲ್ಲಿ ಹೋಗ್ತಾರೆ. ಅಂಗನವಾಡಿಗೆ ಅಂದ್ರೆ ಮುಚ್ಚ ಪರಿಸ್ಥಿತಿ ಬರ್ತೈತೆ. ಅದು ಹಂಗಾಗಿ ಇಲ್ಲಿ ಎಜುಕೇಶನ್, ಫುಡ್ಗಿಂತ ಎಜುಕೇಶನ್ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ ಜನ. ಹಂಗಾಗಿ ನಾವೆರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಣ ಅಂದ್ರೆ ಇಲ್ಲಿ ಎಜುಕೇಶನ್ ಕೊಡಕ್ ಆಗ್ತಿಲ್ಲ. ಏನ್ 3 ವರ್ಷದಾಗ ಕಲಿಸ್ಬೇಕು ನಾವು, ಅದು ಕಲ್ಸಕ್ ಆಗ್ತಿಲ್ಲ. ಅದರಿಂದ ತುಂಬಾ ಆ ಮಕ್ಕಳಿಗೂ ನಾವು ತೊಂದರೆ ಅಂದ್ರೆ ಮೋಸ ಮಾಡ್ತಿದೀವಿ ಅನ್ಸುತ್ತೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಅಂಗನವಾಡಿ ನೌಕರರ ಸಂಘದ ಸಿಐಟಿವಿನ ರಾಜ್ಯಾಧ್ಯಕ್ಷರಾದಂತಹ ಕಾಮಣ್ಣ ವರಲಕ್ಷ್ಮಿ ಅವರು ವಹಿಸಿಕೊಳ್ಬೇಕು ಅಂತ ವಿನಂತಿ ಮಾಡ್ತೀನಿ. ಈಗ 2 ಲೆವೆಲ್ ಮುಗಿಸ್ಲಿಕ್ಕೆ ಏನು ಸಮಸ್ಯೆ ಆಗಿಲ್ಲ, 3ನೇ ಲೆವೆಲ್ ಅಲ್ಲಿ ಪ್ರಾಬ್ಲಮ್. ಕೇಂದ್ರ ಸರ್ಕಾರದ ಸ್ಪಾನ್ಸರ್ಡ್ ಸ್ಕೀಮ್ಸ್ ಏನಿದಾವೆ, ಆ ಎಲ್ಲ ಸ್ಕೀಮ್ಗಳಿಗೆ